ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಮಾಡುವಂತಹ ಗರಿ ಗರಿಯಾದ ಕರ್ಚಿಕಾಯಿನ ಮಾಡ್ತಾ ಇದ್ದೀನಿ. ಹಬ್ಬದಲ್ಲಿ ಮಾಡುವಂತಹ ಇಂಥ ತಿಂಡಿ ತಿನಿಸುಗಳಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಹಾಗಿದ್ರೆ ಬನ್ನಿ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ನಾನು ಜರಡಿನ ತೊಗೊಂಡಿದ್ದೀನಿ. ಜರಡಿ ಒಳಗಡೆ ಹೋಳಿಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸಾನಿಸ್ಕೋಬೇಕು. ಯಾಕಂದರೆ ಹಿಟ್ಟೊಳಗಡೆ ಏನಾದರೂ ಇದ್ದರೆ ಅದು ಕ್ಲೀನ್ ಮಾಡಿ ಕೊಡುತ್ತೆ. ಅದಕ್ಕೋಸ್ಕರ ಜರಡಿ ಒಳಗಡೆ ಈ ಥರ ಸಾನಿಸ್ಕೊಳ್ಳಿ. ನೀವು ಬೇಕಿದ್ದರೆ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಹೋಳಿಗೆ ಹಿಟ್ಟು ಎಲ್ಲ ಶಾಪಲ್ಲಿ ಕೂಡ ಸಿಗುತ್ತೆ, ಅದನ್ನು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು 1.5 kg ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಕಡಿಮೆ ಕೂಡ ತೊಗೋಬಹುದು. ನಮ್ಮ ಮನೇಲಿ ತುಂಬ ಜಾಸ್ತಿ ಇಷ್ಟಪಟ್ಟು ಈ ತಿಂಡಿನ ತಿಂತಾರೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು, ತುಂಬ ತೆಳುವಾಗಿ ನಾದ್ಕೊಳ್ಬೇಡಿ. ಈಗ ಇದ್ರ ಮೇಲೆ ನಾನು ಒಂದು ಬುಟ್ಟಿನ ಮುಚ್ಚಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ಅರ್ಧ ತಾಸಿನಷ್ಟು ನೆನೆಯೋದಕ್ಕೆ ಬಿಟ್ಕೊಳ್ಳಿ. ಈಗ ನಾನು ಒಂದು 10 ರಿಂದ 15 ಲವಂಗನ ತೊಗೊಂಡಿದ್ದೀನಿ. ಆಮೇಲೆ 5 ರಿಂದ 6 ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿನ ಸಿಪ್ಪೆನ ಬಿಚ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನೆರಡೂ ಪುಡಿ ಪುಡಿಯಾಗಿ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಈಗ ನಾನು ಒಂದು ಪಾತ್ರೆಗೆ 200 ಗ್ರಾಮ್ ಆಗುವಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೋಡಿ, ಈ ಥರ ನಾನು ಹುರ್ಕೊಂಡಿದ್ದೀನಿ. ಈಗ ಸ್ಟೋವ್ನ ಆಫ್ ಮಾಡಿ ಹುರಿದಿರುವಂಥ ಶೇಂಗಾನ ಆರೋದಕ್ಕೆ ಬಿಟ್ಕೊಳ್ಳಿ. ನೋಡಿ, ಈಗ ಶೇಂಗಾ ಫುಲ್ ಆರಿದೆ. ಈಗ ಇದ್ರ ಮೇಲಿರುವಂಥ ಸಿಪ್ಪೆನ ಈ ರೀತಿಯಾಗಿ ಸುಲ್ಕೊಳ್ಳಿ. ನೋಡಿ, ನಾನು ಎಲ್ಲ ಸಿಪ್ಪೆನ ಸುಲ್ಕೊಂಡಿದ್ದೀನಿ. ಸುಲ್ಕೊಂಡಿರುವಂಥ ಶೇಂಗಾನ ನಾನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಗ್ರೈಂಡ್ ಆದರೆ ಸಾಕು. ಆಮೇಲೆ ಇದೇ ಮಿಕ್ಸರ್ ಜಾರಿಗೆ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ನಾನು ಒಂದು ಪಾತ್ರೆಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟು ಆದರೆ ಸಾಕಾಗುತ್ತೆ. ಆಮೇಲೆ ನಾನು ಒಂದು ಪ್ಲೇಟಿಗೆ ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ಈಗ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನು 1/4 kg ಆಗುವಷ್ಟು ಬೆಲ್ಲನ ಈ ರೀತಿಯಾಗಿ ಸಣ್ಣದಾಗಿ ಮಾಡಿಕೊಂಡು ಹಾಕೊಂಡಿದ್ದೀನಿ. ಆಮೇಲೆ 1/4 kg ಆಗುವಷ್ಟು ತುರಿದಿರುವಂಥ ಒಣ ಕೊಬ್ಬರಿನ ಹಾಕೊಂಡಿದ್ದೀನಿ. ಆಮೇಲೆ ಫ್ರೈ ಮಾಡ್ಕೊಂಡಿರುವಂಥ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ರೆಡಿ ಮಾಡ್ಕೊಂಡಿರುವಂಥ ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ. ಆಮೇಲೆ ರೆಡಿ ಮಾಡ್ಕೊಂಡಿರುವಂಥ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ಆಮೇಲೆ ರೆಡಿ ಮಾಡ್ಕೊಂಡಿರುವಂಥ ಏಲಕ್ಕಿ ಲವಂಗ ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುವಂಥ ಹೂರ್ಣ ರೆಡಿಯಾಗಿದೆ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಳ್ಳಿ. ನೋಡಿ, ಈಗ ಹೂರ್ಣ ರೆಡಿಯಾಗಿದೆ. ಇನ್ನು ಹೋಳಿಗೆ ಮಾಡೋದಷ್ಟೇ ಬಾಕಿ. ಈಗ ನಾನು ನಾದಿಟ್ಕೊಂಡಿರುವಂಥ ಹಿಟ್ಟಲ್ಲಿ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಈ ಸೈಜಲ್ಲಿ ಇದ್ದರೆ ಸಾಕು. ಉಂಡೆಗಳನ್ನು ಮಾಡುವಾಗ ನಾನು ವಿಡಿಯೋ ಮಾಡೋದನ್ನು ಮರೆತೆ. ಈಗ ನಾನು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ್ದು ಬೇಕಾದರೂ ಹಿಟ್ಟನ್ನು ನೀವು ಯೂಸ್ ಮಾಡ್ಕೋಬಹುದು. ಇದೇ ಹಿಟ್ಟನ್ನು ನಾನು ಸ್ವಲ್ಪ ಲಟ್ಟಣಿಗೆಗೂ ಕೂಡ ಈ ರೀತಿಯಾಗಿ ಹಚ್ಕೋತಾ ಇದ್ದೀನಿ. ಹಚ್ಕೊಂಡು ಒಂದೊಂದೇ ಉಂಡೆಗಳನ್ನು ಲಟ್ಟಿಸ್ಕೊಳ್ಳಿ. ನೋಡಿ, ಈ ಶೇಪಲ್ಲಿ ಇರಬೇಕು, ರೌಂಡಾಗಿ ಲಟ್ಟಿಸ್ಕೊಳ್ಬೇಡಿ. ಎಲೆಗಳನ್ನು ಈ ಶೇಪಲ್ಲಿ ಲಟ್ಟಿಸ್ಕೊಂಡು ಈ ರೀತಿಯಾಗಿ ಮನೆ ಮೇಲೆ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಒಂದೊಂದೇ
ಟೇಬಲ್ ಸ್ಪೂನ್ ಆಗುವಷ್ಟು ಎಲೆ ಮೇಲೆ ಹೂರ್ಣನ ಹಾಕೊಳ್ಳಿ. ಎಲ್ಲ ಎಲೆಗಳ ಮೇಲೇನೂ ಹೂರ್ಣನ ಹಾಕೊಂಡಾದ್ಮೇಲೆ ಎಲೆಯ ಒಂದು ಭಾಗಕ್ಕೆ ಮಾತ್ರ ಈ ರೀತಿಯಾಗಿ ನೀರನ್ನು ಹಚ್ಕೊಳ್ಳಿ. ಹಚ್ಕೊಂಡು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಫ್ರೈ ಮಾಡಬೇಕಾದ್ರೆ ಹೋಳಿಗೆ ಬಿಚ್ಚಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಒತ್ಕೊಳ್ಳಿ. ಎಲ್ಲ ಹೋಳಿಗೆನೂ ಇದೇ ಥರ ರೆಡಿ ಮಾಡ್ಕೊಳ್ಳಿ. ಈಗ ಈ ರೀತಿಯಾಗಿ ಎಲ್ಲ ಹೋಳಿಗೆನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ನಾನು ಸ್ಟವ್ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ ನಂತರ ಅದಕ್ಕೆ ಒಂದೊಂದೇ ಹೋಳಿಗೆಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ರೆ ಆಯಿತು, ಕರ್ಜಿಕಾಯಿ ರೆಡಿ ಆಗುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಒಂದು ಸತ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಈ ಒಂದು ರೆಸಿಪಿ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.